ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಕೃಷ್ಣನು ಮಥುರೆಗೆ ಪ್ರವೇಶವಾದಾಗ ಏನಾಗುತ್ತದೆ ಎಂದು ಈ ಕಥೆಯಲ್ಲಿ ತಿಳಿಯೋಣ. ಅಕ್ರೂರನು ದೇವೋತ್ತಮ ಪರಮಪುರುಷನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿರುವಾಗಲೇ ನಿಪುಣನಾದ ನಟನು ವೇಷವನ್ನು ಬದಲಾಯಿಸಿ ತನ್ನ ನಿಜರೂಪದಲ್ಲಿ ಕಾಣುವಂತೆ ಪ್ರಭುವು ನೀರಿನಿಂದ ಮಾಯವಾದನು. ವಿಷ್ಣು ಮೂರ್ತಿಯು ಮಾಯವಾದಂತೆ ಅಕ್ರೂರನು ನೀರಿನಿಂದ ಹೊರಗೆ ಬಂದನು. ಇತರ ಧಾರ್ಮಿಕ ವಿಧಿಗಳನ್ನು ಮುಗಿಸಿ ಅಕ್ರೂರನು ಬಲರಾಮ ಮತ್ತು ಕೃಷ್ಣನ ರಥದ ಬಳಿಗೆ ಬಂದನು. ಅವನಿಗೆ ಬಹಳ ಆಶ್ಚರ್ಯವಾಗಿತ್ತು. ನೀರಿನಲ್ಲಾಗಲಿ ಆಕಾಶದಲ್ಲಾಗಲಿ ಅಕ್ರೂರನು ಏನಾದರೂ ಆಶ್ಚರ್ಯವಾದುದನ್ನು ಕಂಡೆನೆ ಎಂದು ಕೃಷ್ಣನು ಪ್ರಶ್ನಿಸಿದನು. ಅಕ್ರೂರನು, ಪ್ರೀತಿಯ ಪ್ರಭುವೆ, ಆಕಾಶದಲ್ಲಾಗಲಿ ನೀರಿನಾಗಲಿ ಭೂಮಿಯ ಮೇಲಾಗಲಿ ಆಗುವ ಅದ್ಭುತ ಘಟನೆಗಳೆಲ್ಲ ವಾಸ್ತವವಾಗಿ ನಿನ್ನ ವಿಶ್ವರೂಪದಲ್ಲಿ ಕಾಣಿಸಿಕೊಳ್ಳುವು. ಆದುದರಿಂದ ನಾನು ನಿನ್ನನ್ನು ನೋಡಿದ ಮೇಲೆ ಎಂಥ ಬೆರಗುಗೊಳಿಸುವ ಸಂಗತಿಗಳನ್ನು ನಾನು ಕಂಡಿಲ್ಲ ಎಂದನು. ಒಂದು ವಸ್ತು ಎಷ್ಟೇ ಆಶ್ಚರ್ಯಕರವಾಗಿರಲಿ, ಕೃಷ್ಣನು ತಿಳಿದವನಿಗೆ ಎಲ್ಲವೂ ತಿಳಿದಿದೆ, ಕೃಷ್ಣನು ನೋಡಿದವನು ಎಲ್ಲವನ್ನು ನೋಡಿದ್ದಾನೆ ಎನ್ನುವ ವೇದಗಳ ಮಾತನ್ನು ಅಕ್ರೂರನು ಹೇಳಿದ್ದು ದೃಢಪಡಿಸುತ್ತದೆ. ಅಕ್ರೂರನ ಪ್ರೀತಿಯ ಪ್ರಭುವೆ, ನಿನ್ನ ದಿವ್ಯ ರೂಪಕ್ಕಿಂತ ಆಶ್ಚರ್ಯಕರವಾದುದು ಬೇರೇನೂ ಇಲ್ಲ. ನಿನ್ನ ದಿವ್ಯ ರೂಪವನ್ನು ಕಂಡ ಮೇಲೆ ನಾನು ನೋಡಬೇಕಾದದ್ದು ಬೇರೆ ಏನಿದೆ ಎಂದನು. ಹೀಗೆ ನುಡಿದು ಅಕ್ರೂರನು ಕೂಡಲೇ ರಥವನ್ನು ಓಡಿಸಿದನು. ದಿನ ಮುಗಿಯುವ ಹೊತ್ತಿಗೆ ಅವರು ಮಥುರೈ ಹೊರ ಪ್ರದೇಶವನ್ನು ತಲುಪಿದರು. ಕೃಷ್ಣ ಮತ್ತು ಬಲರಾಮರು ಬೃಂದಾವನದಿಂದ ಮಥುರೆಗೆ ಪ್ರಯಾಣ ಮಾಡುತ್ತಿದ್ದಾಗ ಅವರನ್ನು ಕಂಡವರೆಲ್ಲ ಅವರನ್ನು ಮತ್ತೆ ಮತ್ತೆ ನೋಡದಿರಲು ಸಾಧ್ಯವಾಗಲಿಲ್ಲ. ಈ ಮಧ್ಯೆ ನಂದ ಮತ್ತು ಉಪನಂದರ ನಾಯಕತ್ವದಲ್ಲಿ ಹೊರಟ ಬೃಂದಾವನದ ಇತರ ನಿವಾಸಿಗಳನ್ನು ಕಾಡುಗಳನ್ನು ನದಿಗಳನ್ನು ದಾಟಿ ಆಗಲೇ ಮಥುರೆಯನ್ನು ತಲುಪಿದ್ದರು. ಅವರು ಮತ್ತು ಬಲರಾಮರಿಗಾಗಿ ಕಾಯುತ್ತಿದ್ದರು. ಮಧುರೈ ಬಾಗಿಲು ತಲುಪಿದಾಗ ಕೃಷ್ಣ ಮತ್ತು ಬಲರಾಮರು ರಥದಿಂದ ಇಳಿದು ಅಕ್ರೂರನ ಕೈಯನ್ನು ಕುಲುಕಿದರು. ನೀನು ಈಗ ಮನೆಗೆ ಹೋಗಬಹುದು, ಏಕೆಂದರೆ ನಾವು ನಿಮ್ಮ ಸಂಗಾತಿಗಳೊಡನೆ ಮಧುರೆಯನ್ನು ಪ್ರವೇಶಿಸುತ್ತೇವೆ ಎಂದು ಕೃಷ್ಣನು ಅಕ್ರೂರನಿಗೆ ಹೇಳಿದನು. ಅಕ್ರೂರನು ಹೀಗೆ ಉತ್ತರಿಸಿದನು, ಪ್ರೀತಿಯ ಪ್ರಭುವೇ, ನಿಮ್ಮನ್ನು ಇಲ್ಲೇ ಬಿಟ್ಟು ನಾನು ಮಧುರೆಗೆ ಹೋಗಲಾರೆನು. ನಾನು ನಿಮಗೆ ಶರಣಾಗತ ಸೇವಕ. ದಯವಿಟ್ಟು ನನ್ನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಬೇಡಿ. ದಯವಿಟ್ಟು ನಿನ್ನ ಅಣ್ಣನನ್ನು ಗೋಪಾಲಕರನ್ನು ಕರೆದುಕೊಂಡು ಬಂದು ನಮ್ಮ ಮನೆಯನ್ನು ಪಾವನಗೊಳಿಸು. ಪ್ರೀತಿಯ ಪ್ರಭುವೇ, ನೀನು ನಮ್ಮ ಮನೆಗೆ ಬಂದರೆ ನಿನ್ನ ಚರಣ ಕಮಲ ಧೂಳಿನಿಂದ ಅದು ಪಾವನವಾಗುವುದು. ನಿನ್ನ ಚರಣ ಕಮಲಗಳಿಂದ ಹೊರಸೂಸುವ ಬೆವರಾದ ಗಂಗೆಯು ಪಿತೃಗಳನ್ನು, ಅಗ್ನಿಯನ್ನು, ಇತರ ದೇವತೆಗಳನ್ನು ಪರಿಶುದ್ಧ ಮಾಡುತ್ತಾಳೆ. ನಿನ್ನ ಚರಣ ಕಮಲಗಳನ್ನು ತೊಳೆದು ಮಾತ್ರದಿಂದಲೇ ಬಲಿ ಮಹಾರಾಜನ ಕೀರ್ತಿವಂತನಾಗಿದ್ದಾನೆ ಮತ್ತು ಅವನು ಗಂಗೆಯನ್ನು ಸ್ಪರ್ಶಿಸುವುದರಿಂದ ಅವನ ಬಂಧುಗಳೆಲ್ಲ ಸ್ವರ್ಗ ಲೋಕಕ್ಕೆ ಹೋದರು. ಬಲಿ ಮಹಾರಾಜನು ಎಲ್ಲ ಪ್ರಾಪಂಚಿಕ ಭಾಗ್ಯವನ್ನು ಅನುಭವಿಸಿ ಮುಕ್ತಿಯ ಅತ್ಯುತ್ತಮ ಸ್ಥಾನಕ್ಕೆ ಏರಿದನು. ಗಂಗಾ ಜಲವು 3 ಲೋಕಗಳನ್ನು ಪಾವನ ಮಾಡುವುದಲ್ಲದೆ ಗಂಗೆ ಶಿವನ ಶಿರದಲ್ಲಿ ನೆಲೆಸಿದ್ದಾಳೆ. ಎಲ್ಲ ಪ್ರಭುಗಳು, ಮಹಾಪ್ರಭುವೇ, ವಿಶ್ವದ ಅಧಿಪತಿಯೇ, ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಈ ಮಾತನ್ನು ಕೇಳಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಈ ರೀತಿ ಉತ್ತರ ಕೊಟ್ಟನು. ಅಕ್ರೂರ, ನಾನು ನಿನ್ನ ಅಣ್ಣ ಬಲರಾಮರೊಂದಿಗೆ ನಿಶ್ಚಯವಾಗಿಯೂ ನಿನ್ನ ಮನೆಗೆ ಬರುತ್ತೇನೆ. ಆದರೆ ಅದು ಯದುಕುಲವನ್ನು ಕಂಡು ಅಸೂಯೆ ಪಡುವ ಎಲ್ಲ ರಾಕ್ಷಸರನ್ನು ಕೊಂದ ನಂತರ ಹೀಗೆ ಮಾಡಿದ ನಾನು ನನ್ನ ಬಂಧುಗಳಿಗೆಲ್ಲ ಸಂತೋಷವನ್ನು ಉಂಟು ಮಾಡುತ್ತೇನೆ. ದೇವೋತ್ತಮ ಪರಮಪುರುಷನು ಈ ಮಾತುಗಳಿಂದ ಅಕ್ರೂರನಿಗೆ ಸ್ವಲ್ಪ ನಿರಾಶವಾಯಿತು. ಆದರೆ ಅವನು ಕೃಷ್ಣನ ಅಪ್ಪನೆಯನ್ನು ಮೀರುವಂತಿರಲಿಲ್ಲ. ಆದುದರಿಂದ ಅವನು ಮಥುರೈಗೆ ಪ್ರವೇಶಿಸಿ ಕೃಷ್ಣನ ಆಗಮನದ ವಿಷಯವನ್ನು ಕಂಸನಿಗೆ ತಿಳಿಸಿ ಮನೆಗೆ ಹೋದನು. ಅಕ್ರೂರನು ಹೊರಟ ನಂತರ ಕೃಷ್ಣ ಮತ್ತು ಬಲರಾಮ ಮತ್ತು ಗೋಪಾಲಕರು ನಗರವನ್ನು ನೋಡಲು ಮಥುರೆಯನ್ನು ಪ್ರವೇಶಿಸಿದರು. ಮಧುರೈ ಪ್ರವೇಶದ್ವಾರವನ್ನು ಸೊಗಸಾದ ಅಮೃತ ಶಿಲೆಯಿಂದ ಮಾಡಿತ್ತು. ಬಹು ಚೆನ್ನಾಗಿ ನಿರ್ಮಿಸಲಾಗಿತ್ತು ಮತ್ತು ಬಾಗಿಲುಗಳನ್ನು ಅಪ್ಪಟ ಚಿನ್ನದಿಂದ ಮಾಡಿದ್ದರು ಎನ್ನುವುದನ್ನು ಅವರು ಗಮನಿಸಿದರು. ಸುತ್ತಲೂ ಬಂದೂಕುಗಳನ್ನು ಇರಿಸಲಾಗಿತ್ತು. ರಸ್ತೆಗಳು ಸಂಬಂಧಿಸಿದ ಕಡೆಯೆಲ್ಲ ಬಂಗಾರದಿಂದ ಅಲಂಕಾರ ಮಾಡುವುದನ್ನು ಕಂಡರು. ಶ್ರೀಮಂತರು ಹಲವಾರು ಮನೆಗಳಿದ್ದವು. ಅವುಗಳೆಲ್ಲ ಒಬ್ಬನೇ ಶಿಲ್ಪಿ ನಿರ್ಮಿಸಿದಂತೆ ಒಂದೇ ಆಕಾರದಲ್ಲಿದ್ದವು. ಮನೆಗಳನ್ನು ಬೆಲೆಬಾಳುವ ಆಭರಣಗಳಿಂದ ಅಲಂಕರಿಸಿದ್ದರು. ಪ್ರತಿಯೊಬ್ಬರ ಮನೆಯನ್ನು ಮರಗಳು, ಹಣ್ಣುಗಳು ಮತ್ತು ಹೂಗಳಿಂದ ಹೊರ ಆವರಣಗಳ, ಉಪ್ಪರಿಗೆಗಳ ಹಾಗೂ ಕಿಟಕಿಗಳ ಮುಂದೆ ಮೇಲುವಾಗಿ ಧ್ವನಿ ಮಾಡುತ್ತಿದ್ದ ಪಾರಿವಾಳಗಳು ಮತ್ತು ನವಿಲುಗಳು ಓಡಾಡುತ್ತಿದ್ದವು. ನಗರಗಳಲ್ಲಿ ಧಾನ್ಯಗಳ ಅಂಗಡಿಗಳೆಲ್ಲ ಬಗೆ ಬಗೆಯ ಹೂಗಳು ಮತ್ತು ಹಾರಗಳು, ಹೊಸ ಹುಲ್ಲುಗಳು ಮತ್ತು ಅರಳುತ್ತಿರುವ ಗುಲಾಬಿ ಹೂವುಗಳಿಂದ ಅಲಂಕರಿಸಿದ್ದರು. ಮನೆಗಳ ಮಧ್ಯ ಬಾಗಿಲು ನೀರು ತುಂಬಿದ ನೀರಿನ ಗಡಿಗಳಿಂದ ಅಲಂಕರಿಸಿದ್ದರು.
ಸುತ್ತಲೂ ಮೊಸರಿನ ನೀರು ಬೆರೆಸಿ ಚಿಮುಕಿಸಿದರು. ಬಾಗಿಲುಗಳ ಮೇಲೆ ಬಗೆ ಬಗೆಯ ಗಾತ್ರದ ಉರಿಯುತ್ತಿರುವ ದೀಪಗಳು, ಅಲಂಕೃತವಾದ ಹೂಗಳಿದ್ದವು. ಎಲ್ಲ ಮನೆಯ ಬಾಗಿಲುಗಳಿಗೆ ಹೊಸ ಮಾವಿನ ಎಲೆಯ ರೇಷ್ಮೆಗಳ ತೋರಣಗಳನ್ನು ಕಟ್ಟಿದ್ದರು. ಹೀಗೆ ಶ್ರೀಕೃಷ್ಣನು ಮಧುರೆಗೆ ಪ್ರವೇಶ ಮಾಡಿದಾಗ ಕಂಡ ದೃಶ್ಯಗಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.